ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮನೇಲೂ ಮಲ್ಲಿಗೆ ಗಿಡ ಇದ್ದು ಅದು ಹೂ ಬಿಡುತ್ತೆ ಅಲ್ವಾ? ಈ ಥರ ಮಾಡಿ ನಿಮ್ಮನೇಲೂ ಖಂಡಿತವಾಗ್ಲೂ ಹೂ ಬಿಡುತ್ತೆ. ನಾವು ಗಿಡದಲ್ಲಿ ಫಸ್ಟು ಎಲೆಗಳನ್ನ ಕಿತ್ತಾಕಬೇಕಾಗತ್ತೆ. ಯಾಕಂತಂದರೆ ಅದು ಎಲೆಗಳನ್ನ ಕಿತ್ತಾಕಿದ್ರೆ ಅಷ್ಟೇ ಚಿಗುರು ಹೊಡ್ದು ಮಲ್ಲಿಗೆ ಹೂ ಜಾಸ್ತಿ ಬಿಡೋದು. ನಮ್ಮ ಮನೇಲೂ ಕರೆಕ್ಟಾಗಿ ಬಿಡ್ತಾ ಇರಲಿಲ್ಲ. ನಮ್ಮಮ್ಮ ಎಲ್ಲ ಕಿತ್ತಾಕಿದೆ, ಅದಕ್ಕೋಸ್ಕರ ಹೂ ಬಿಡ್ತಾಯಿದೆ. ನೋಡಿ ಆ ಥರ ಎಲೆಗಳನ್ನು ಕಿತ್ತಾಕಿದಾಗ ಅದು ಬರೀ ಕಡ್ಡಿ ಇರುತ್ತೆ. ಚಿಗುರು ಬಿಟ್ಬಿಟ್ಟು ಕಿತ್ತಾಕಿ ಆವಾಗ 3 ಡೇಸ್ ಒಳಗಡೆ ಚಿಗುರು ಹೊಡೆಯುತ್ತೆ. ಚಿಗುರು ಹೊಡೆದು ನೋಡಿ ಈ ಥರ ಸುಂದರವಾಗಿ ನೀವು ಮನೇಲಿ ಹೂ ಬಿಡುತ್ತೆ. ಸೊ ನಿಮಗೆ ಬೇರೆ ಕಡೆ ದುಡ್ಕೊಬಿಟ್ಟು ಮುಡಿಸ್ಕೊಳ್ಳೋ ಬದಲು ನಮ್ಮ ಗಿಡದಲ್ಲಿ ಬಿಟ್ಟಿರೋ ಹೂವನ್ನೇ ನಾವೇ ಕಿತ್ತು ನಾವೇ ಕಟ್ ಮುಡಿಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ಲ. ಸೊ ಒಂದ್ಸಲ ಟ್ರೈ ಮಾಡಿ, ಗಿಡ ತುಂಬ ನಿಜವಾಗ್ಲೂ ಹೂ ಬಿಡುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವೇನು ನನಗೆ ಹೇಳ್ತೀರಾ ಹೂ ಬಿಟ್ಟಿತ್ತು ಅಂತ. ನಮ್ಮ ಮನೇಲೂ ಮಾಡಿದಾಗ 3 ಡೇಸ್ ಆದಮೇಲೆ ಹೂ ಬಿಟ್ಟಿರೋದು. ಈ ಥರ ಕಂಪ್ಲೀಟ್ ಕಡ್ಡಿ ಇರಬೇಕು, ಸ್ವಲ್ಪ ಮಾತ್ರ ಎಲೆ ಇರಲಿ. ನೀವು ಟ್ರೈ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.